Heartbeats, welcome back to my channel. So ಇವತ್ತು ನಾನು ಪಾರ್ಟ್ 2 ಆಫ್ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಟಾಪಿಕ್ 3 ಸ್ಟೆಪ್ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್. ಸೊ ಇಟ್ಸ್ ದ ಸಿಂಪ್ಲೆಸ್ಟ್ ಒನ್. ಸೊ ಇದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಆಗಿರುತ್ತೆ. ಮೊದಲನೇದಾಗಿ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಇಟ್ ಈಸ್ ಅ ಪ್ರಿವೆನ್ಷನ್ ಅಂತಾನೆ ಹೇಳ್ಬೋದು. ಪ್ರಿವೆನ್ಷನ್ ಫ್ರಮ್ ವಾಟ್? ಸೊ ಪ್ರಿವೆನ್ಷನ್ ಫ್ರಮ್ ಏಜಿಂಗ್, ಪಿಗ್ಮೆಂಟೇಷನ್ ಅಂಡ್ ಆಲ್ಸೋ ಕೊಲಾಜಿನ್ ಲಾಸ್. ಸೊ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ 3 ಕಾಂಪೊನೆಂಟ್ಸ್ ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬೋದು. ಯಾವ್ದು ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಮಾಯಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್. ನಾವು ಕಮಿಂಗ್ ಟು ಆಂಟಿ ಆಕ್ಸಿಡೆಂಟ್ಸ್ ನ ಯಾವ ತರ ಚೂಸ್ ಮಾಡಬೇಕು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ಗೆ ಅಂತಂದ್ರೆ, ಇಫ್ ಇಟ್ ಆಲ್ ಯುವರ್ ಸ್ಕಿನ್ ಇಸ್ ಕಾಂಬಿನೇಷನ್ ಸ್ಕಿನ್, ಸೊ ಯು ಕ್ಯಾನ್ ಗೋ ವಿತ್ ವೈಟಮಿನ್ ಸಿ. Vitamin C combination with hyaluronic acid, peptides or vitamin E. If at all your skin is sensitive annatara idre, go for niacinamide 5%. Don't go for 10% directly, just go for 5%. Start with 5%. Then if at all your skin is acne prone annatara idre, active acne sittu antandre, you can go with azelaic acid. So that is also very good for, it is also an antioxidant which is very good for prevention of acne and acne marks. So idaad ಮೇಲೆ ನೀವು ಒಂದು ಮಾಯಶ್ಚರೈಸರ್ ಹಾಕೊಳ್ಳಿ ಅಂಡ್ ಆಫ್ಟರ್ ದಟ್ ಸನ್ಸ್ಕ್ರೀನ್ ಹಾಕೊಳ್ಳಿ. ಸೊ ನಾವು ನೆಕ್ಸ್ಟ್ ಟಾಪಿಕ್ ಇಸ್ ಫೇಸ್ ವಾಶ್. ಸೊ ಹೌ ಟು ಚೂಸ್ ಫೇಸ್ ವಾಶ್? ಸೊ ಯೂಶಲಿ ಜನರಲ್ ಆಗಿ ನೀನು ಅದು ಯೂಸ್ ಮಾಡ್ತೀಯಾ, ನಾನು ಇದೇ ಯೂಸ್ ಮಾಡ್ತೀನಿ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ಆ ಥರ ಮಾಡಬೇಡಿ. ಫೇಸ್ ವಾಶ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 3 ಟೈಪ್ಸ್ ಇದೆ. ಒಂದು ಫೋಮ್, ಒಂದು ಜೆಲ್, ಇನ್ನೊಂದು ಕ್ರೀಮ್. ಸೊ ಫೋಮ್ ಯಾರಿಗೆ? ಆಯಿಲ್ ಸ್ಕಿನ್ ಇರೋರಿಗೆ. ಜೆಲ್ ಯಾರಿಗೆ? ಕಾಂಬಿನೇಷನ್ ಸ್ಕಿನ್ ಇರೋರಿಗೆ. ಅಂಡ್ ಕ್ರೀಮ್ ಯಾರಿಗೆ? ಡ್ರೈ ಸ್ಕಿನ್ ಇರೋರಿಗೆ. ಸೊ ಇಷ್ಟು ಈಸಿ ಅಲ್ಲ ಫೇಸ್ ವಾಶ್ ನ ಚೂಸ್ ಮಾಡೋದು. ಯಾಕೆ ಅಂತಂದ್ರೆ ಈ ನಡುವೆ ಫೇಸ್ ವಾಶ್ ಗಳಲ್ಲಿ AHA, BHA ಇದನ್ನೆಲ್ಲ ಕೂಡ ಆಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಕಾಂಬಿನೇಷನ್ ಸ್ಕಿನ್ ಇದೆ ಅಥವಾ ಆಯಿಲಿ ಸ್ಕಿನ್ ಇದೆ ಅಂತಂದ್ರೆ AHA, BHA ಇರುವಂತಹ ಫೇಸ್ ವಾಶ್, ದಟ್ ಟು ವಾಟ್ ಇಸ್ ದಟ್ ಜೆಲ್ ಬೇಸ್ಡ್ ಇರುವಂತದನ್ನ ನೀವು ಡೈಲಿ ಯೂಸ್ ಮಾಡಬಹುದು. ಇಫ್ ಇಟ್ ಆಲ್ ನಿಮ್ದು ಏನಾದ್ರೂ ಡ್ರೈ ಸ್ಕಿನ್ ಇದೆ ಅಂತಂದ್ರೆ AHA, BHA ಇರುವಂತ ಫೇಸ್ ವಾಶ್ ನ ನೀವು ವೀಕಲ್ಲಿ ಒಂದ್ಸರಿ ಯೂಸ್ ಮಾಡಿ. ಬಟ್ ಹಾಗಿದ್ರೆ ಡ್ರೈ ಸ್ಕಿನ್ ಇರೋರು ಯಾವ ತರ ಫೇಸ್ ವಾಶ್ ತಗೊಳ್ಬೇಕು ಅನ್ನೋ ತರ ಇದ್ರೆ ಕ್ರೀಮ್ ಬೇಸ್ಡ್ ಇರ್ಲಿ, ಅಲಾಂಗ್ ವಿತ್ ದಟ್ ಸೆರಮೈಡ್ಸ್ ಅಥವಾ ಗ್ಲಿಸರಿನ್, ಆಲೋವೆರಾ, ಪೆಪ್ಟೈಡ್ಸ್, ಹೈಲುರಾನಿಕ್ ಆಸಿಡ್ ಇದೆಲ್ಲ ಇರುವಂತಹ ಒಂದು ಫೇಸ್ ವಾಶ್ ನ ಚೂಸ್ ಮಾಡ್ಕೊಳ್ಳಿ. ದೆನ್ ಕಮಿಂಗ್ ಟು ನಂದು ಡ್ರೈ ಸ್ಕಿನ್ ಇದೆ, ನಾನು ಫೇಸ್ ವಾಶ್ ನ ಮಾಡೋದಿಲ್ಲ, ಮತ್ತೆ ಜಸ್ಟ್ ವಾಟರ್ ಅಲ್ಲಿ ಇದ್ ಮಾಡ್ಕೊಳ್ತೀನಿ ಅಂತ ಕೆಲವರು ಹೇಳ್ತಾರೆ. ಯು ಕ್ಯಾನ್ ಡೂ ದಟ್. ಬಟ್ ಆದ್ರೆ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಏನ್ ನೀವು ಫೇಸ್ ವಾಶ್ ಮಾಡ್ತಿರಲ್ಲ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ನೈಟ್ ಯಾವತ್ತಿಗೂ ಮಿಸ್ ಮಾಡಬೇಡಿ. ಯು ಹ್ಯಾವ್ ಟು ಕ್ಲೀನ್ ವಿತ್ ಕ್ಲೆನ್ಸರ್ ನೈಟ್ ಟೈಮ್. ಸೊ ಕಮಿಂಗ್ ಟು ದ ಫಸ್ಟ್ ಪ್ರಾಡಕ್ಟ್ ಯಾವ್ದಿರ್ಬೋದು ಹೇಳಿ? ತುಂಬಾ ವೈರಲ್ ಆಗಿ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್, ಇಟ್ಸ್ ಅ ಸ್ನೇಲ್ ಮ್ಯೂಸಿನ್. ಸೊ ಸ್ನೇಲ್ ಮ್ಯೂಸಿನ್ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಇಟ್ಸ್ ಅ ಕೊರಿಯನ್ ಪ್ರಾಡಕ್ಟ್ ಅಂತ ಅನ್ಕೋತೀವಿ. ಬಟ್ ಇಟ್ ಈಸ್ ವೆರಿ ರಾಂಗ್. ಇಟ್ ಈಸ್ ನಾಟ್ ಫ್ರಮ್ ಕೊರಿಯಾ. ಇದು ಸೌತ್ ಅಮೆರಿಕಾ ಪೀಪಲ್ಗಳು ಇದನ್ನ ಕಂಡು ಹಿಡಿದಿದ್ದು. ಅಲ್ಲಿ ಸೌತ್ ಅಮೆರಿಕಾದಲ್ಲಿ ಚೆಲಿಯನ್ ಸ್ನೇಲ್ ಬ್ರೀಡರ್ಸ್ ಅಂತ ಇದ್ರು. ಅವರು ಸ್ನೇಲ್ ನ ಬ್ರೀಡಿಂಗ್ ಮಾಡುವಾಗ ದೆನ್ ದೇ ರಿಯಲೈಸ್ ನಮ್ಮ ಹ್ಯಾಂಡ್ ಇಷ್ಟು ಸಾಫ್ಟ್ ಆಗಿದೆ, ಇಷ್ಟು ನರಿಷ್ಡ್ ಆಗಿದೆ, ಇಷ್ಟು ಪ್ಲಂಪಿ ಆಗಿದೆ ಅಂತ ಯೋಚನೆ ಮಾಡಿದಾಗ ದೆನ್ ಅವರಿಗೆ ಗೊತ್ತಾಯ್ತು ಈ ಸ್ನೇಲ್ಸ್ ಇಂದ ನಮ್ಗೆ ಹಿಂಗಾಗಿದೆ ಅಂತ. ಸೊ ಅವಾಗ ಅವರು ಫಸ್ಟ್ ಟೈಮ್ ಚೆಲಿಯನ್ ಸ್ನೇಲ್ ಮ್ಯೂಸಿನ್ ಕ್ರೀಮ್ ಅನ್ನ ಕಂಡು ಹಿಡಿದಿದ್ದು. ಸೊ ಇಟ್ಸ್ ನಾಟ್ ಅ ಕೊರಿಯನ್ ಆರಿಜಿನ್ ಪ್ರಾಡಕ್ಟ್, ಇಟ್ಸ್ ದ ಸೌತ್ ಅಮೆರಿಕಾ ಪ್ರಾಡಕ್ಟ್. ಸೊ ಹಾಗಿದ್ರೆ ಬನ್ನಿ ಸ್ನೇಲ್ ಮ್ಯೂಸಿನ್ ನಲ್ಲಿ ಏನೇನ್ ಕಾಂಪೋಸಿಷನ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಗ್ಲೈಕೋಸ್ ಅಮೈನೋಗ್ಲೈಕೇನ್ಸ್ ಅಂತ ಇದೆ ಹಾಗೂ ಪ್ರೋಟಿಯೋಗ್ಲೈಕೇನ್ಸ್ ಅಂತ ಇದೆ. ಸೊ ಇದೇನಂತಂದ್ರೆ ಇಟ್ ಈಸ್ ಅ ಶುಗರ್ ಮಾಲಿಕ್ಯೂಲ್ ವಿಚ್ ಆಕ್ಟ್ಸ್ ಆಸ್ ಅ ಹ್ಯುಮೆಕ್ಟೆಂಟ್ ಮಾಯಶ್ಚರೈಸರ್. ಸೊ ಕಮಿಂಗ್ ಟು ಏನಿದು ಹ್ಯುಮೆಕ್ಟೆಂಟ್ ಮಾಯಶ್ಚರೈಸರ್ ಅಂತಂದ್ರೆ, ಸೊ ನಾರ್ಮಲ್ ಮಾಯಶ್ಚರೈಸರ್ ಏನಂತಂದ್ರೆ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಹ್ಯುಮೆಕ್ಟೆಂಟ್ ಮಾಯಶ್ಚರೈಸರ್ ಏನು ಅಂತಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಆಗುವಂತಹ ಏನದು ಡಿಹೈಡ್ರೇಷನ್ ಆಗುತ್ತಲ್ಲ ಅದನ್ನ ಕೂಡ ಕಮ್ಮಿ ಮಾಡುತ್ತೆ. ಇಟ್ಸ್ ನಾಟ್ ಓನ್ಲಿ ಗಿವ್ಸ್ ದ ಮಾಯಶ್ಚರೈಸರ್ ಟು ಯು ಬಟ್ ಆಲ್ಸೋ ಇಟ್ ರೆಡ್ಯೂಸಸ್ ದ ಲಾಸ್ ಆಫ್ ಮಾಯಶ್ಚರೈಸರ್ ಫ್ರಮ್ ಯುವರ್ ಸ್ಕಿನ್. ಸೊ ಹಾಗೆ ಇದರಲ್ಲಿ ಈ ಶುಗರ್ ಮಾಲಿಕ್ಯೂಲ್ಸ್ ಜೊತೆಗೆ ಅಲ್ಯಾಂಟೋನ್ ಅಂತ ಇದೆ, ಗ್ಲೈಕಾಲಿಕ್ ಆಸಿಡ್ ಇದೆ, ಹೈಲುರಾನಿಕ್ ಆಸಿಡ್ ಇದೆ, ಜಿಂಕ್ ಇದೆ, ಎನ್ಸೈಮ್ಸ್ ಇದೆ, ಪೆಪ್ಟೈಡ್ಸ್ ಇದೆ. ಸೊ ಇಷ್ಟೆಲ್ಲ. ಸೊ ಹಾಗಿದ್ರೆ ಈ ಸ್ನೇಲ್ ಮ್ಯೂಸಿನ್ ನಮ್ಮ ಸ್ಕಿನ್ಗೆ ಏನ್ ಮಾಡುತ್ತೆ? It not only gives the moisturizer or hydration to our skin, but it also ನಮ್ಮ ಸ್ಕಿನ್ ನ ಒಂದು ಹೀಲ್ ಮಾಡುತ್ತೆ, ಒಂದು ರಿಪೇರ್ ಚೆನ್ನಾಗಿ ಮಾಡುತ್ತೆ ಬಿಕಾಸ್ ಆಫ್ ದೀಸ್ ಕಾಂಪೋನೆಂಟ್ಸ್. ಅದೆಲ್ಲ ತುಂಬಾ ಯೂನಿಕ್ ಕಾಂಪೋನೆಂಟ್ಸ್, ಅದು ಸ್ನೇಲ್ ಮ್ಯೂಸಿನ್ ಅಲ್ಲಿ ಮಾತ್ರ ಸಿಗುತ್ತೆ.
ಸೊ ಸ್ನೇಲ್ ಮ್ಯೂಸಿನ್ ಇಸ್ ವೆರಿ ಗುಡ್ ಫಾರ್ ಡ್ರೈ ಸ್ಕಿನ್, ಹಾಗೆ ಡಲ್ ಸ್ಕಿನ್ ಇರೋರಿಗೆ, ತುಂಬಾ ಡಿಹೈಡ್ರೇಟ್ ಆಗಿರುವಂತಹ ಸ್ಕಿನ್ ಇರೋರಿಗೆ ತುಂಬಾನೇ ಯೂಸ್ ಆಗುತ್ತೆ. ಇದರಲ್ಲಿ ಕಾನ್ಸ್ ಏನಂತ ಅಂದ್ರೆ ಅಲರ್ಜಿ ಇರೋರು ಅಥವಾ ಒಂದು ತುಂಬಾ ಆಕ್ಟಿವ್ ಪಿಂಪಲ್ಸ್ ಇರೋರು ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಆಕ್ಚುಲಿ ಅದೆಲ್ಲೂ ಸೈಂಟಿಫಿಕಲಿ ಪ್ರೂವ್ ಇಲ್ಲ ಆಕ್ಟಿವ್ ಏನಂತಾರೆ ಪಿಂಪಲ್ಸ್ಗೆ. ಬಟ್ ಆದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಒಂದು ಚಿಕ್ಕ ಒಂದು ಪಿಂಪಲ್ ಇತ್ತು ಅಂದ್ರೆ ಸ್ನೇಲ್ ಮ್ಯೂಸಿನ್ ಹಾಕಿದ್ರೆ ತುಂಬಾ ಜಾಸ್ತಿ ಆಗುತ್ತೆ, ಅಂದ್ರೆ ಪಕ್ಕ ಸ್ಪ್ರೆಡ್ ಆಗುತ್ತೆ. ಸೊ ಆಕ್ಟಿವ್ ಪಿಂಪಲ್ಸ್ ಇದ್ದಾಗ ಆದಷ್ಟು ಸ್ನೇಲ್ ಮ್ಯೂಸಿನ್ ಅವಾಯ್ಡ್ ಮಾಡಿ. ಅದರ್ವೈಸ್ ಇಟ್ ಈಸ್ ವೆರಿ ಗುಡ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಎನ್ ಅಲರ್ಜಿ ಅಂತ ಹೇಳ್ಬೋದು. ದೆನ್ ಇದು ಹ್ಯೂಮಿಡ್ ಆಗಿರುವಂತಹ ಒಂದು ಕಂಡೀಷನ್ ನಲ್ಲಿ ತುಂಬಾ ಸ್ಟಿಕ್ಕಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಹ್ಯೂಮಿಡಿಟಿ ಅಂತ ಅನ್ಸಿದ್ರೆ ನಿಮ್ಗೆ ಆದಷ್ಟು ಸ್ನೇಲ್ ಮ್ಯೂಸಿನ್ ಕಮ್ಮಿ ಮಾಡಿ. ಅಂಡ್ ಇದ್ರಲ್ಲಿ ಇನ್ನೊಂದು ಏನಂತಂದ್ರೆ ನೋ ಸ್ನೇಲ್ಸ್ ಆರ್ ಕಿಲ್ಡ್ ಡ್ಯೂರಿಂಗ್ ದಿಸ್ ಪ್ರೊಡಕ್ಷನ್. ಸೊ ನೆಕ್ಸ್ಟ್ ಕಮಿಂಗ್ ಟು ವೈಟಮಿನ್ ಸಿ. ಸೊ ವೈಟಮಿನ್ ಸಿ ಅನ್ನೋದು ಸ್ವಲ್ಪ ಕಾಂಟ್ರವರ್ಷಿಯಲ್ ಸೆರಮ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೆಳಗ್ಗೆ ಹಾಕ್ಬೇಕಾ, ನೈಟ್ ಹಾಕ್ಬೇಕಾ, ಬೆಳಗ್ಗೆ ಹಾಕಿದ್ರೆ ಸ್ಕಿನ್ ತುಂಬಾ ಜಾಸ್ತಿ ಟ್ಯಾನ್ ಆಗ್ತೀವಿ ಇಲ್ಲ ಬ್ಲ್ಯಾಕ್ ಆಗ್ತೀವಿ ಅನ್ನೋದೆಲ್ಲ ಏನೇನೋ ಇದೆ. ಸೊ ಹಾಗಾಗಿ ನಾನಿಲ್ಲಿ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಯಾವ ತರ ವೈಟಮಿನ್ ಸಿ ಸೆರಮ್ ನ ಚೂಸ್ ಮಾಡಬೇಕು, ಯಾವಾಗ ಹಚ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ವೈಟಮಿನ್ ಸಿ ನ ನೀವು ಚೂಸ್ ಮಾಡ್ಬೇಕಾದ್ರೆ ಫಸ್ಟ್ ಆಕ್ಟಿವ್ ಸ್ಟೇಬಲ್ ಫಾರ್ಮ್ ಆಫ್ ವೈಟಮಿನ್ ಸಿ ನ ಚೂಸ್ ಮಾಡಿ. ಸೊ ನಾವು ಕಮಿಂಗ್ ಟು ಯಾವ್ದಪ್ಪ ಸ್ಟೇಬಲ್ ಫಾರ್ಮ್ ಆಫ್ ವೈಟಮಿನ್ ಸಿ ಅಂತ ಹೇಳಿದ್ರೆ, ಒಂದು ಸೋಡಿಯಂ ಆಸ್ಕಾರ್ಬೈಲ್ ಫಾಸ್ಫೇಟ್ ಅನ್ನೋದಿದೆ, ಇನ್ನೊಂದು ಮೆಗ್ನೀಷಿಯಂ ಆಸ್ಕಾರ್ಬೈಲ್ ಫಾಸ್ಫೇಟ್ ಅಂತ ಇದೆ, ಇನ್ನೊಂದು ಈಥೈಲ್ ಆಸ್ಕಾರ್ಬಿಕ್ ಆಸಿಡ್, ನಾಟ್ ಮೀಥೈಲ್, ಈಥೈಲ್ ಆಸ್ಕಾರ್ಬಿಕ್ ಆಸಿಡ್. ಈ ಮೂರು ಸ್ಟೇಬಲ್ ಫಾರ್ಮ್ ಆಫ್ ವೈಟಮಿನ್ ಸಿ. ನೀವು ಒಂದು ವೈಟಮಿನ್ ಸಿ ಸೆರಮ್ಸ್ ಚೂಸ್ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ಒಂದು ಸ್ಟೇಬಲ್ ಫಾರ್ಮ್ ಆಫ್ ವೈಟಮಿನ್ ಸಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಟು ಸ್ಟೋರೇಜ್ ಹೆಂಗ್ ಮಾಡೋದು ಅಂತ ಅಂದ್ರೆ, ಒಂದು ಕೂಲ್ ಅಥವಾ ಡಾರ್ಕ್ ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಿ, ನಾಟ್ ಇನ್ ಬಾತ್ರೂಮ್ ಪ್ಲೀಸ್. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಬಾತ್ರೂಮ್ ಅಲ್ಲಿ ಸ್ಕಿನ್ ಕೇರ್ ರುಟೀನ್ ಅನ್ನ ಇಟ್ಟಿರ್ತೀರಾ, ಸ್ನಾನ ಎಲ್ಲ ಮಾಡಾದ್ಮೇಲೆ ಫೇಸ್ಗೆಲ್ಲ ಹಾಕೊಂಡು ಆಮೇಲೆ ಆಚೆ ಬರ್ತೀರಾ. ಜಸ್ಟ್ ಪ್ಲೀಸ್ ಡೋಂಟ್ ಡೂ ದಟ್. ಅದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್. ಯಾಕೆ ಬಾತ್ರೂಮ್ ಅಲ್ಲಿ ಒಂದು ಟೆಂಪರೇಚರ್ ವೇರಿ ಆಗುವಂತ ಪ್ಲೇಸ್ ಅಲ್ಲಿ ಇರ್ತೀರಾ, ಆರಾಮಾಗಿ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ದೆನ್ ಕಮಿಂಗ್ ಟು ಇದ್ರದ್ದು ಎಫೆಕ್ಟಿವ್ ಹೆಂಗಿರುತ್ತೆ ಅಂತಂದ್ರೆ, ಇದನ್ನು ಒಂದನ್ನೇ ಹಚ್ಕೊಳ್ಳೋದಕ್ಕಿಂತ ಇದ್ರ ಜೊತೆ ಆಂಟಿ ಆಕ್ಸಿಡೆಂಟ್ಸ್ ಜೊತೆ ಹಚ್ಕೊಂಡಾಗ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಯಾವ್ದಿದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಅಂದ್ರೆ, ಒಂದು ವೈಟಮಿನ್ ಇ ಆಗಿರ್ಬೋದು ಅಥವಾ ಫೆರೋಲಿಕ್ ಆಸಿಡ್ ಆಗಿರ್ಬೋದು. ಇದನ್ನ ಹಚ್ಕೊಂಡು ಇದನ್ನ ಕಾಂಬಿನೇಷನ್ ಅಲ್ಲಿ ಹಚ್ಕೊಂಡು ಒಂದು ಸನ್ಸ್ಕ್ರೀನ್ ನ ಹಾಕೊಂಡ್ರೆ ಸಖತ್ ಎಫೆಕ್ಟಿವ್ ಆಗಿರುತ್ತೆ. ದೆನ್ ಕಮಿಂಗ್ ಟು ಬಾಟಲ್ ಓಪನ್ ಸ್ಟೋರೇಜ್. ಸೊ ಒನ್ಸ್ ಬಾಟಲ್ ಓಪನ್ ಆದ್ಮೇಲೆ ಆದಷ್ಟು ಲಾಕ್ ಮಾಡಿ ಇಡಿ, ಇಲ್ಲ ಅಂತಂದ್ರೆ ಆಕ್ಸಿಡೇಷನ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ, ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ವೈಟಮಿನ್ ಸಿ ಯಾಕೆ ಮಾರ್ನಿಂಗ್ ಹಚ್ಚಬೇಕು? ಆಕ್ಚುಲಿ ವೈಟಮಿನ್ ಸಿ ನ ಯಾವಾಗ್ಲೂ ಕೂಡ ನಾವು ಮಾರ್ನಿಂಗ್ ಹಚ್ಚಬೇಕು. ಯಾಕೆ ಅಂತ ಅಂದ್ರೆ, ಇಟ್ ಈಸ್ ಅ ಆಂಟಿ ಆಕ್ಸಿಡೆಂಟ್ ವಿಚ್ ಪ್ರೊಟೆಕ್ಟ್ಸ್ ಫ್ರಮ್ ಸನ್. ಸೊ ಹಾಗಾಗಿ ನಾವು ವೈಟಮಿನ್ ಸಿ ನ ಮಾರ್ನಿಂಗ್ ಟೈಮ್ ಹಚ್ಚಿದ್ರೆ ಒಳ್ಳೇದು. ದೆನ್ ಕಮಿಂಗ್ ಟು ಯಾವ ತರ ಸೆರಮ್ ಹಚ್ಚಬೇಕಾ, ಕ್ರೀಮ್ ಇರೋ ವೈಟಮಿನ್ ಸಿ ನ ಹಚ್ಚಬೇಕಾ ಅಂತ ಯೋಚನೆ ಮಾಡಿದ್ರೆ, ಐ ಪ್ರಿಫರ್ ವೈಟಮಿನ್ ಸಿ ಸೆರಮ್ ಫಾರ್ಮುಲೇಷನ್ ಇರುವಂತಹದನ್ನ ಹಚ್ಚಿದ್ರೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಬಟ್ ಇಫ್ ಇಟ್ ಆಲ್ ಯುವರ್ ಸ್ಕಿನ್ ಇಸ್ ಸೆನ್ಸಿಟಿವ್ ಅನ್ನೋ ತರ ಇದ್ರೆ ಕ್ರೀಮ್ ಬೇಸ್ಡ್ ಅಲ್ಲಿ ಇರುವಂತದನ್ನ ಕೂಡ ಹಚ್ಬಹುದು. ಸೊ ನಾವು ಕಮಿಂಗ್ ಟು ಗ್ಲೈಕಾಲಿಕ್ ಆಸಿಡ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ AHA ನ BHA ನ ಅಂತ. ನಾವು ಟೆಲ್ ಮಿ ಗ್ಲೈಕಾಲಿಕ್ ಆಸಿಡ್ ಇಸ್ AHA ಆರ್ BHA? ಲಾಸ್ಟ್ ವಿಡಿಯೋ ನೋಡಿದೀರಾ ಅಲ್ವಾ? ಹೇಳಿ, ಕಮೆಂಟ್ ಅಲ್ಲಿ ತಿಳಿಸಿ AHA ನ BHA ನ ಅಂತ. ಅಕಸ್ಮಾತ್ ನಿಮ್ಗೆ ನೋಡಿಲ್ಲ ಅಂತಂದ್ರೆ ನಂದು ಲಾಸ್ಟ್ ಸ್ಕಿನ್ ಕೇರ್ ವಿಡಿಯೋನ ನೋಡಿ, ನಿಮ್ಗೆ ಎಲ್ಲಾನು ಅಪ್ಡೇಟ್ಸ್ ನಾನು ಕೊಟ್ಟಿದ್ದೀನಿ. ಸೊ ಗ್ಲೈಕಾಲಿಕ್ ಆಸಿಡ್ ಏನ್ ಮಾಡುತ್ತೆ ಅಂತಂದ್ರೆ, ಹೈಪರ್ ಪಿಗ್ಮೆಂಟೇಷನ್ ನ ಕಮ್ಮಿ ಮಾಡುತ್ತೆ. ಸೊ ಹೆಂಗಿದು ವರ್ಕ್ ಆಗುತ್ತೆ ಅಂತಂದ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲಿ ಸ್ಕಿನ್ ಸೈಕಲ್ ಅಂತ ಹೇಳಿ. ಆ ಸ್ಕಿನ್ ಸೈಕಲ್ದು ಒಂದು ಟರ್ನ್ ಓವರ್ ಇದೆಯಲ್ಲ, ಅದನ್ನ ಜಾಸ್ತಿ ಮಾಡುತ್ತೆ. ಹಾಗೆ ಇದು ಎಕ್ಸ್ಫೋಲಿಯೇಟ್ಸ್ ದ ಸ್ಕಿನ್ ಅಂತಾನೆ ಹೇಳ್ಬೋದು. ಇಟ್ ಮೇಕ್ಸ್ ಅಂದ್ರೆ ನಮ್ಮ ಸ್ಕಿನ್ ನ ಒಂದು ಎಕ್ಸ್ಫೋಲಿಯೇಟ್ ಮಾಡಿ, ಹಾಗೆ ಹೈಪರ್ ಪಿಗ್ಮೆಂಟೇಷನ್ ನ ಕಮ್ಮಿ ಮಾಡಿ ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಆಗಿ ಮಾಡುತ್ತೆ. ಅಂಡ್ ಇದು ಅಂಡರ್ ಆರ್ಮ್ಸ್ ನಿಮ್ಗೆ ಏನಾದ್ರು ಸ್ಮೆಲ್ ಅಂತ ಅನ್ಸ್ತಿದ್ರೆ ಅಥವಾ ಡಾರ್ಕ್ ಆಗಿದೆ ಅಂತ ಅನ್ಸ್ತಿದ್ರೆ, ಗ್ಲೈಕಾಲಿಕ್ ಆಸಿಡ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ, ನಿಮ್ಗೆ ಅದು ಕಮ್ಮಿ ಆಗುತ್ತೆ. ಹೇಗೆ ಅಂತ ಅಂದ್ರೆ, ಇದು ನಮ್ಮ ಬಾಡಿದು pH ಬೇರೆ, ಹಾಗೆ ನಮ್ಮ ಅಂಡರ್ ಆರ್ಮ್ಸ್ pH ಬೇರೆ ಇರುತ್ತೆ. ಸೊ ಇದು ನಮ್ಮ ಅಂಡರ್ ಆರ್ಮ್ಸ್ pH ನ ಕಮ್ಮಿ ಮಾಡುತ್ತೆ. ಸೊ ಆಗ ಯಾವುದೇ ತರ ಬ್ಯಾಕ್ಟೀರಿಯಾಸ್ ನಮ್ಮ ಅಂಡರ್ ಆರ್ಮ್ಸ್ ಅಲ್ಲಿ ಗ್ರೋತ್ ಆಗಲ್ಲ. ಸೊ ಆಟೋಮೆಟಿಕಲಿ ಏನಂತಾರೆ, ಆ ಸ್ಮೆಲ್ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಆದ್ರೆ ಇದು ಸ್ವೆಟ್ ನ ಕಮ್ಮಿ ಮಾಡೋದಿಲ್ಲ. ಏನ್ ಮಾಡುತ್ತೆ ಗ್ಲೈಕಾಲಿಕ್ ಆಸಿಡ್ ಅಂತ ಅಂದ್ರೆ, ಇದು ಹೈಪರ್ ಪಿಗ್ಮೆಂಟೇಷನ್ ನ ಕಮ್ಮಿ ಮಾಡುತ್ತೆ, ಹಾಗೆ ಇನ್ ಗ್ರೋತ್ ಹೇರ್ ಇರುತ್ತಲ್ಲ ಅದನ್ನ ಕೂಡ ಕಮ್ಮಿ ಮಾಡುತ್ತೆ, ಹಾಗೆ ಇಟ್ ರೆಡ್ಯೂಸಸ್ ಬ್ಯಾಡ್ ಓಡರ್. ದೆನ್ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಡೈಲಿ ಹಚ್ಬೇಕಾ, ಯಾವಾಗ ಹಚ್ಬೇಕು ಅಂತೆಲ್ಲ ಇರುತ್ತೆ. ಆದಷ್ಟು ನೀವು ಬಿಸಿಲಲ್ಲಿ ಹೋಗುವಾಗ ಗ್ಲೈಕಾಲಿಕ್ ಆಸಿಡ್ ನ ಹಚ್ಚಕ್ ಹೋಗ್ಬೇಡಿ. ಈವನ್ ದೋ ಯು ಅಪ್ಲೈ ಸನ್ಸ್ಕ್ರೀನ್, ಗ್ಲೈಕಾಲಿಕ್ ಆಸಿಡ್ ಬೇಡ. ಗ್ಲೈಕಾಲಿಕ್ ಆಸಿಡ್ ನ ನೈಟ್ ರುಟೀನ್ ಆಗಿ ಇಟ್ಕೊಳ್ಳಿ.
ಹಾಗೆ 2 to 3 times a week ಹಚ್ಬೋದು. ದಿನದಲ್ಲಿ ಒಂದೇ ಸರಿ ಹಚ್ಚಬೇಕು. ಮನೇಲೇ ಇದ್ದೀನಿ ಅಂತ ಅಂದ್ಬಿಟ್ಟು ಜಾಸ್ತಿ ಪದೇ ಬೇರೆ ಸೆರಮ್ಸ್ ಯೂಸ್ ಮಾಡತ್ತಾರೆ, ಇದನ್ನ ಮಾಡೋದಕ್ಕಾಗೋದಿಲ್ಲ. ಹಾಗೆ ಇದನ್ನ ಸೆನ್ಸಿಟಿವ್ ಸ್ಕಿನ್ ಇರೋರು ಹಚ್ಚೋದು ಬೇಡ. ಯಾಕೆ ಅಂತಂದ್ರೆ ಇದು ಸ್ವಲ್ಪ ಇರಿಟೇಷನ್ ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ವ್ಯಾಕ್ಸಿಂಗ್ ಮಾಡಿದಾಗ ಇಲ್ಲ ರೇಸರ್ ಎಲ್ಲ ಏನಾದ್ರು ಯೂಸ್ ಮಾಡಿದ್ರೆ ಆ ಒಂದು 2 days ನೀವು ಗ್ಲೈಕಾಲಿಕ್ ಆಸಿಡ್ ಅನ್ನ ಯೂಸ್ ಮಾಡಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಈಸ್ ಹ್ಯಾಲುರಾನಿಕ್ ಆಸಿಡ್. ಓ ಮೈ ಗಾಡ್, ಹ್ಯಾಲುರಾನಿಕ್ ಆಸಿಡ್ ಅನ್ನೋದು ಒಂದು ಸಖತ್ ಸಾಫ್ಟ್ ಕ್ಯೂಟ್ ಆಗಿರುವಂತಹ ಸೆರಮ್ ಅಂತಾನೆ ಹೇಳ್ಬೋದು. ದಿಸ್ ಈಸ್ ವೆರಿ ಗುಡ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಸೊ ಹಾಗಾಗಿ ಏನಂತಂದ್ರೆ ಇದ್ರಲ್ಲಿ ಏನಿರುತ್ತೆ ಅಂತ ಅಂದ್ರೆ ಇಟ್ ಹೋಲ್ಡ್ಸ್ ಅಪ್ ಲಾಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಇದೇನ್ ಮಾಡುತ್ತೆ, ಸ್ಕಿನ್ಗೆ ಸಾಫ್ಟ್ ಮಾಡುತ್ತೆ ಅಂಡ್ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ, ವ್ರಿಂಕಲ್ ಫ್ರೀ ಮಾಡುತ್ತೆ. ಇಫ್ ಇಟ್ ಆಲ್ ಯೋರ್ ಸ್ಕಿನ್ ಇಸ್ ವ್ರಿಂಕಲ್ ಯಾವಾಗ ಆಗುತ್ತೆ, ಡ್ರೈ ಸ್ಕಿನ್ ಇದ್ದಾಗ ತಾನೇ ಆಗೋದು. ಸೊ ಹಾಗಾಗಿ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಸ್ಕಿನ್ ಅನ್ನ. ಅಂಡ್ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಡ್ರೈ ಸ್ಕಿನ್ ಅನ್ನೋದಕ್ಕಿಂತ ಡ್ಯಾಂಪ್ ಸ್ಕಿನ್ ಅಲ್ಲಿ ನೀವು ಹ್ಯಾಲುರಾನಿಕ್ ಆಸಿಡ್ ಯೂಸ್ ಮಾಡ್ಬೇಕಾಗತ್ತೆ. ಡ್ಯಾಂಪ್ ಸ್ಕಿನ್ ಅಂತಂದ್ರೆ ಮೇ ಬಿ ಸ್ನೇಲ್ ಮ್ಯೂಸಿನ್ ಹಾಕೊಂಡು ಆದ್ಮೇಲೆ ಕೂಡ ಹಾಕ್ಬೋದು. ಇಲ್ಲ ಅಂತಂದ್ರೆ ಟೋನರ್ ಏನಾದ್ರೂ ಹಾಕೊಳ್ಳಿ, ಆಮೇಲೆ ಸ್ನೇಲ್ ಮ್ಯೂಸಿನ್ ಹಾಕೊಳ್ಳಿ, ಆಮೇಲೆ ಇದನ್ನ ನೀವು ಹಾಕೊಳ್ಬೇಕಾಗತ್ತೆ. ಯಾವಾಗ ಹಚ್ಕೊಳ್ಬೇಕು, ಮಾರ್ನಿಂಗ್ ನೈಟ್ ಅಂತಂದ್ರೆ ಬೋತ್ ಟೈಮ್ ಇಸ್ ಫೈನ್. ಮಾರ್ನಿಂಗು ಹಚ್ಕೊಳ್ಬಹುದು, ನೈಟ್ ಕೂಡ ಹಚ್ಕೊಳ್ಬಹುದು, ಬೇರೆ ಸೆರಮ್ಸ್ ನ ಹಾಕೊಳ್ಳೋದಕ್ಕೂ ಮುಂಚೆ. ಹಾಗೆ ಇದನ್ನ ಎಲ್ಲಾ ಸ್ಕಿನ್ ಟೈಪ್ಗೂ ತುಂಬಾ ಚೆನ್ನಾಗಿದೆ. ಸೆನ್ಸಿಟಿವ್, ಡ್ರೈ, ಕಾಂಬಿನೇಷನ್, ಆಲ್ ಸ್ಕಿನ್ ಟೈಪ್ಸ್ ಪೀಪಲ್ ಕ್ಯಾನ್ ಯೂಸ್ ದಿಸ್. ನೆಕ್ಸ್ಟ್ ಇಸ್ ನಿಯಾಸಿನಮೈಡ್. ನೀವೇನಾದ್ರೂ ನಿಯಾಸಿನಮೈಡ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಗೋ ಫಾರ್ 5% ಇಂದ ಸ್ಟಾರ್ಟ್ ಮಾಡಿ. ಇಫ್ ಇಟ್ ಆಲ್ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಿದ್ದೀರಾ, ನಾಟ್ ಸೆನ್ಸಿಟಿವ್ ಸ್ಕಿನ್ ಅನ್ನೋ ತರ ಆಗಿದ್ರೆ 10% ನೀವು ಯೂಸ್ ಮಾಡಬಹುದು. ಯಾವಾಗ ನಿಯಾಸಿನಮೈಡ್ ಯೂಸ್ ಮಾಡ್ಬೇಕಂದ್ರೆ ಮಾರ್ನಿಂಗ್ ಅಂಡ್ ನೈಟ್ ಬೋತ್ ಟೈಮ್ ಯೂಸ್ ಮಾಡ್ಕೊಳ್ಬಹುದು. ನಿಯಾಸಿನಮೈಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಇಟ್ ಈಸ್ ನಾಟ್ ಗಿವಿಂಗ್ ಯು ದ ಬ್ರೈಟ್ನೆಸ್ ಬಟ್ ಇಟ್ ಗಿವ್ಸ್ ಯು ದ ಈವನ್ ಟೋನ್. ಸೊ ಇಲ್ಲಿ ಕೆಲವರಿಗೆ ಬ್ಲ್ಯಾಕ್ ಇರುತ್ತೆ, ಇಲ್ಲಿ ಬ್ಲ್ಯಾಕ್ ಇರುತ್ತೆ. ಸೊ ಕೆಲವರಿಗೆಲ್ಲ ಅನ್ಈವನ್ ಟೋನ್ ಇರುತ್ತಲ್ಲ, ಸೊ ಈವನ್ ಟೋನ್ ಆಗಿ ಮಾಡ್ತಾ ಬರುತ್ತೆ. ಅಂಡ್ ಇದ್ರದ್ದು ರಿಯಾಕ್ಷನ್ ಏನಂತಂದ್ರೆ ಇದ್ರದ್ದು ಒಂದು ಪ್ರೋಗ್ರೆಸ್ ಅಂದ್ರೆ ಸ್ವಲ್ಪ ನಿಧಾನ ಇದೆ. ಬಟ್ ಆದ್ರೆ ಒಂದು 3 to 4 months ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ವೇರಿಯೇಷನ್ಸ್ ನ ನೀವು ನೋಡ್ತೀರಾ. ಸೊ ನೆಕ್ಸ್ಟ್ ಈಸ್ ರೆಟಿನಾಲ್. ಇಟ್ ಈಸ್ ಅನ್ ಆಂಟಿ ಏಜಿಂಗ್ ಸೆರಮ್ ಅಂತಾನೆ ಹೇಳ್ಬೋದು. ಇಫ್ ಇಟ್ ಆಲ್ ಬಟ್ ದಿಸ್ ಇಸ್ ನಾಟ್ ಗುಡ್ ಫಾರ್ ಆಲ್ ಪೀಪಲ್. Okay, that is the drawback of this retinol, but otherwise it is such a wonderful magic serum antane helbodu. If it all nimge enadru eczema ide, tumba sensitive skin ide, matte tumba dry skin ide anta idre, hagu nimge enadru pregnant ladies athwa lactating mothers anta idre, please stay away from retinol. So ನೀವು ಮಗುಗೆ ಫೀಡಿಂಗ್ ಮಾಡೋವರೆಗೂ ಕೂಡ ರೆಟಿನಾಲ್ ನ ಯೂಸ್ ಮಾಡಬೇಡಿ. ಮಕ್ಕಳದು ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ ರೆಟಿನಾಲ್ ಅನ್ನೋದು. ಹಾಗಿದ್ರೆ ನನ್ಗೀಗ ಸೋರಿಯಾಸಿಸ್ ಇದೆ ಅಥವಾ ನಂದು ಡ್ರೈನೆಸ್ ಇದೆ ತುಂಬಾ ಸ್ಕಿನ್, ಹಾಗೆ ನಾನು ಏನು ಯೂಸ್ ಮಾಡಲಿ ಅಂತ ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಹ್ಯಾಲುರಾನಿಕ್ ಆಸಿಡ್, ಪೆಪ್ಟೈಡ್ಸ್ ಅಥವಾ ಗ್ಲೈಕಾಲಿಕ್ ಆಸಿಡ್, ಇದು ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು. ಓಕೆನಾ. ರೆಟಿನಾಲ್ ನ ಅದರ್ ಆಂಟಿ ಆಕ್ಸಿಡೆಂಟ್ಸ್ ಜೊತೆ ಅದರ್ ಸೆರಮ್ ಜೊತೆಗೆ ಒಂದು ಕಾಂಬಿನೇಷನ್ ಮಾಡ್ಕೊಂಡ್ರೆ ಸಖತ್ ಬೆನಿಫಿಟ್ ಆಗಿರುತ್ತೆ. ಅದರಲ್ಲಿ ಮೊದಲನೇದು ಕಾಂಬಿನೇಷನ್ ಯಾವುದು ಅಂತ ಅಂದ್ರೆ ರೆಟಿನಾಲ್ ಮತ್ತು ವೈಟಮಿನ್ ಸಿ. ಇಟ್ ಈಸ್ ಅ ಕಾಂಬಿನೇಷನ್ ಮೇಡ್ ಇನ್ ಹೆವೆನ್ ಅಂತಾನೆ ಹೇಳ್ಬೋದು. ವೈಟಮಿನ್ ಸಿ ಪ್ರೊಟೆಕ್ಟ್ಸ್ ಅಂಡ್ ಸ್ಟಿಮ್ಯುಲೇಟ್ಸ್ ಕೊಲಾಜಿನ್ ಪ್ರೊಡಕ್ಷನ್ ಅನ್ನೋ ತರ ಇದ್ರೆ ದೆನ್ ರೆಟಿನಾಲ್ ಏನ್ ಮಾಡುತ್ತೆ ಅಂತಂದ್ರೆ ಸ್ಕಿನ್ ರಿನ್ಯೂವಲ್ ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಐ ಮೀನ್ ನ್ಯೂ ಸೆಲ್ಸ್ ನ ಪ್ರೊಡಕ್ಷನ್ ಮಾಡೋದಕ್ಕೆ ತುಂಬಾ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂಡ್ ಇದನ್ನ ಯಾವ ತರ ಹಚ್ಚಬೇಕು ಅಂತಂದ್ರೆ ಮಾರ್ನಿಂಗ್ ಟೈಮ್ ನೀವು ವೈಟಮಿನ್ ಸಿ ನ ಹಚ್ತಾ ಇದ್ರೆ ನೈಟ್ ಹೊತ್ತು ರೆಟಿನಾಲ್ ನ ಹಚ್ತಾ ಬನ್ನಿ. ಸೊ ನಾನು ಹೇಳಿದ್ನಲ್ಲ 3 to 1 ಸ್ಟೆಪ್ ಅಂತ ಹೇಳಿ, ಅದ್ರಲ್ಲಿ 2 ಸೆಕೆಂಡ್ ಸ್ಟೆಪ್ ಅಲ್ಲಿ ಮಾರ್ನಿಂಗ್ ಮತ್ತೆ ಒಂದು ನೈಟ್ ಒಂದಿರ್ಬೇಕಂತಾರೆ. ಸೊ ವೈಟಮಿನ್ ಸಿ ಮತ್ತೆ ರೆಟಿನಾಲ್ ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ ರೆಟಿನಾಲ್ ನ ಯಾವ ಏಜ್ ಅವ್ರು ಯೂಸ್ ಮಾಡಬೇಕು, ವೈಟಮಿನ್ ಸಿ ನ ಯಾವ ಏಜ್ ಅವ್ರು ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಬರ್ತೀನಿ. ದೆನ್ ಆಲ್ಸೋ ಒನ್ ಆಫ್ ದ ನೆಕ್ಸ್ಟ್ ಕಾಂಬಿನೇಷನ್ ಇಸ್ ಹ್ಯಾಲುರಾನಿಕ್ ಆಸಿಡ್ ಅಂತ ರೆಟಿನಾಲ್. ಇದು ಕೂಡ ಸಖತ್ ಚೆನ್ನಾಗಿ ಹೈಡ್ರೇಷನ್ ಮಾಡುತ್ತೆ. ಸೊ ನೈಟ್ ರೂಟೀನ್ ಏನಾದ್ರೂ ನಿಮ್ದಿತ್ತು ಅಂತಂದ್ರೆ ರೆಟಿನಾಲ್ದು ಹ್ಯಾಲುರಾನಿಕ್ ಆಸಿಡ್ ಹಾಕೊಳ್ಳಿ, ಆಫ್ಟರ್ ದಟ್ ರೆಟಿನಾಲ್ ಹಾಕೊಳ್ಳಿ. ದೆನ್ ಇಫ್ ಆಲ್ ಯು ನೀಡ್ ಸನ್ಸ್ಕ್ರೀನ್, ನೈಟ್ ಟೈಮ್ ಸನ್ಸ್ಕ್ರೀನ್ ಬೇಡ ಬಟ್ ಕೆಲವು ಪ್ರಿಫರ್ ಮಾಡ್ತಾರೆ. ಸೊ ಇಟ್ಸ್ ಅಪ್ ಟು ಯು. ದೆನ್ ಮಾಯಶ್ಚರೈಸರ್ ಹಾಕೊಂಡು ಆರಾಮಾಗಿ ನಿದ್ದೆ ಮಾಡಿ. ಸೊ ನೆಕ್ಸ್ಟ್ ಈಸ್ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಅಂತ ತುಂಬಾನೇ ಎಲ್ರಿಗೂ ಅದೊಂದು ಪ್ರಾಬ್ಲಮ್ ಇದೆ. ಸೊ ವಾಟ್ ಯು ಮೀನ್ ಬೈ ಬ್ಲ್ಯಾಕ್ ಹೆಡ್ಸ್? ಬ್ಲ್ಯಾಕ್ ಹೆಡ್ಸ್ ಅನ್ನೋದು ಒಂದು ಸೆಬಮ್ ಇಸ್ ನಥಿಂಗ್ ಬಟ್ ಸಮ್ ಆಯಿಲಿ ಮತ್ತೆ ಒಂದು ವ್ಯಾಕ್ಸಿ ಪ್ರಾಡಕ್ಟ್ ಆನ್ ಯೋರ್ ಫೇಸ್. ಸೊ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ವಾಟ್ ಇಸ್ ದಟ್ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ
ಆಯಿಲ್ ಕ್ಯಾನ್ ಡಿಸಾಲ್ವ್ ಆಯಿಲ್. ಸೊ ಹಾಗಾಗಿ ಬ್ಲ್ಯಾಕ್ ಹೆಡ್ಸ್ ಯಾರಿಗಾದ್ರೂ ಇದೆ ಅಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ರೆಮಿಡಿ. ಆಯಿಲ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ಲೈಟ್ ವೆಯ್ಟ್ ಇರುವಂತಹ ಒಂದು ಆಯಿಲ್ನ ಚೂಸ್ ಮಾಡಿ. ಇಟ್ಸ್ ಲೈಕ್ ಓಬಾ ಆರ್ ಗ್ರೇಪ್ ಸೀಡ್ ಆಯಿಲ್ನ ಒಂದು ಸ್ವಲ್ಪ ತಗೊಂಡು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡಿ. ನಾಟ್ ಅ ವಿಗರಸ್ ಮಸಾಜ್, ನಾಟ್ ಮೋರ್ ದ್ಯಾನ್ 10 minutes, ಜಸ್ಟ್ 5 to 10 minutes ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವುದೇ ಆಯಿಲ್ನು ಕೂಡ ನೈಟ್ ಹೊತ್ತು ಫೇಸ್ ಮೇಲೆ ಬಿಡಬೇಡಿ. 10 minutes ನಾರ್ಮಲ್ ಲೈಟಾಗಿ ಮಸಾಜ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಐ ಮೀನ್ ಫೇಸ್ ವಾಶ್ ಹಾಕೊಂಡು ಯೂಸ್ ಮಾಡಿ. ಸೊ ಯು ಕ್ಯಾನ್ ಸಿ ದ ಮ್ಯಾಜಿಕ್ ಇನ್ ಯೋರ್ ಬ್ಲ್ಯಾಕ್ ಹೆಡ್ಸ್ ಅಂತಲೇ ಹೇಳ್ಬೋದು. ಸೊ ಬ್ಲ್ಯಾಕ್ ಹೆಡ್ಸ್ ಇರೋರು ಅಥವಾ ವೈಟ್ ಹೆಡ್ಸ್ ಇರೋರು ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಈಸ್ ಅ ಆಯಿಲ್ ಸಾಲ್ಯುಬಲ್. ಸೊ ಇಫ್ ಇಟ್ ಆಲ್ ನಿಮ್ಗೇನಾದರೂ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ತುಂಬ ಜಾಸ್ತಿ ಇದೆ ಅಂತಂದರೆ ಗೋ ಫಾರ್ ಆಯಿಲ್ ಕ್ಲೆನ್ಸಿಂಗ್. ಆಫ್ಟರ್ ದ್ಯಾಟ್ ಸ್ಯಾಲಿಸಿಲಿಕ್ ಇರುವಂತಹ ಫೇಸ್ ವಾಶ್ನ ಯೂಸ್ ಮಾಡಿ ಅಥವಾ ಜೆಲ್ ಥರದ್ದು ಮಾಡ್ಕೊಬೋದು. ಇಲ್ಲ ಅಂತಂದರೆ ಇಫ್ ಇಟ್ ಆಲ್ ಯು ಕ್ಯಾನ್ ಅಫೋರ್ಡ್ ಸ್ಯಾಲಿಸಿಲಿಕ್ ಸೆರಮ್ ಅಂತಂದರೆ ಅದನ್ನು ಕೂಡ ನೀವು ಹಾಕೊಳ್ಬೋದು. ಸೊ ಇವಾಗ ನಾನು ಎಲ್ಲ ಸೆರಮ್ಸ್ ಬಗ್ಗೆ ಹೇಳಿದೆ, ಎಲ್ಲ ಆಲ್ಮೋಸ್ಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಬಗ್ಗೆ ಹೇಳ್ತೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಏನೇನು ಕವರ್ ಮಾಡ್ತೀನಿ ಅಂತಂದರೆ ಸನ್ಸ್ಕ್ರೀನ್ ಕವರ್ ಮಾಡ್ತೀನಿ. ಮತ್ತು ಇವಾಗ ನಿಮ್ಗೆ ಎಲ್ಲ ಸೆರಮ್ ಬಗ್ಗೆ ಗೊತ್ತಾಯಿತು. ಯಾವಾಗ ಹಚ್ಚಬೇಕು, ಸ್ಯಾಲಿಸಿಲಿಕ್ ಆ್ಯಸಿಡ್ ಹಾಕಿದ್ರೆ ಎಷ್ಟು ದಿನ ಆದಮೇಲೆ ನನ್ನ ಸ್ಕಿನ್ನಿಗೆ ಇದು ವರ್ಕ್ ಆಗುತ್ತೆ, ನಿಯಾಸಿನಮೈಡ್ ಹಾಕಿದ್ರೆ ಎಷ್ಟು ದಿನ ಆದಮೇಲೆ ಇದು ನನ್ನ ಸ್ಕಿನ್ನಿಗೆ ವರ್ಕ್ ಆಗುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ನಾವು ಕ್ರೀಮ್ಸ್ನ ಯಾವ ಏಜಿಂದ ನಾನು ಸ್ಟಾರ್ಟ್ ಮಾಡಬೇಕು, ಮತ್ತು ಹೆಂಗೆ ನಾನು ಕ್ರೀಮನ್ನು ಸೆರಮ್ಸ್ನ ಹಚ್ಕೊಳ್ಬೇಕು, ಯಾವ ಥರ ಮಸಾಜ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ದಟ್ ಟಿಲ್ ನೆಕ್ಸ್ಟ್ ಟೈಮ್ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಪೀಪಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.